ಅನದರ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಪ್ರಾಜೆಕ್ಟ್ ಲೈಫ್ ಸೈಕಲ್ ಕರ್ವ್ ಅಂತ ಡಿಸೆಂಬರ್ 2023 6th A 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಫೆಬ್ರವರಿ ಆರ್ ಮಾರ್ಚ್ ಇದರಲ್ಲಿ 4th A 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಹಂಗೆ ಈ ಪರ್ಟಿಕ್ಯುಲರ್ ಫಿಗರನ್ನು ಇಲ್ಲಿ ಹೆಂಗಿದೆಯೋ ಹಂಗೆ ಡ್ರಾ ಮಾಡಿ. ಅದರಲ್ಲಿ ನೋಡಿ ಹೆಂಗೆ ಕಾನ್ಸೆಪ್ಟ್ ಫೇಸ್ ಅಂತ ಇದೆ, ಡೆಫಿನೇಷನ್ ಫೇಸ್ ಅಂತ ಇದೆ, ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಫೇಸ್ ಅಂತ ಇದೆ, ಇಂಪ್ಲಿಮೆಂಟೇಷನ್ ಫೇಸ್ ಅಂತ ಇದೆ, ಕ್ಲೀನಪ್ ಫೇಸ್ ಅಂತ ಇದೆ. ಈ ಪರ್ಟಿಕ್ಯುಲರ್ ಫಿಗರ್ನ ಕ್ಲಿಯರಾಗಿ ಪೆನ್ಸಿಲಲ್ಲಿ ಡ್ರಾ ಮಾಡಿ ಅದಕ್ಕೆ ಆನ್ಸರ್ ನೋಡ್ತಾ ಹೋದ. ದ ಪ್ರಾಜೆಕ್ಟ್ ಲೈಫ್ ಸೈಕಲ್ ಈಸ್ ಸಿಮಿಲರ್ ಟು ದ ಪ್ರಾಜೆಕ್ಟ್ ಲೈಫ್ ಸೈಕಲ್ ಆ್ಯಸ್ ಶೋನ್ ಇನ್ ದ ಬಿಲೋ. ಅಂದರೆ ಈ ಕೆಳಗಡೆ ಯಾವ ರೀತಿ ಇರ್ತೈತೋ ಪ್ರಾಜೆಕ್ಟ್, ಇವಾಗ ನಮ್ದು ಹೆಂಗೆ ಪ್ರಾಜೆಕ್ಟ್ ಅಂದರೆ ನಾವು ಹೆಂಗೆ ಹುಟ್ಟು ಆಮೇಲೆ ಬೆಳಿತೀವಿ, ಬೆಳೆದಾದ್ಮೇಲಕ್ಕೆ ಇದಾಗ್ತೀವಲ್ವ, ಹಂಗೇನೆ ವಯೋವೃದ್ಧರು ಆಗ್ತೀವಿ ಅಂದರೆ ಇದಾಗ್ತೀವಲ್ಲ ಡಿಕ್ಲೈನ್ ಅಂತ. ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೂ ಸಹ ಗ್ರೋತ್ ಅನ್ನೋದು ಸ್ಟಾರ್ಟ್ ಅನ್ನೋದು ಇರ್ತೈತೆ, ಮೇಯ್ನು ಗ್ರೋತ್ ಇರ್ತೈತೆ ಅಂದರೆ ಒಳ್ಳೆ ಮೆಚ್ಯೂರಿಟಿ ಇರ್ತೈತೆ, ಆಮೇಲೆ ಡಿಕ್ಲೈನ್ ಇರ್ತೈತೆ ಅಂತ. ಹಂಗೇನೆ ಇಟ್ ಇನ್ವಾಲ್ವ್ಸ್ ದ ಇಂಡಿಕೇಟಿವ್ ಆಫ್ ಗ್ರೋತು, ಮೆಚ್ಯೂರಿಟಿ ಆ್ಯಂಡ್ ಡಿಕ್ಲೈನ್ ಅಂತಂದು. From the figure, it can be seen that the efforts build up in a project is very slow, but the effort withdrawals is very sharp. ಅಂತಂದರೆ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಆದಾಗ ಅದರ ಗ್ರೋ ಹೆಂಗಿರ್ತೈತೆ ಅಂದರೆ ಸ್ವಲ್ಪ ಸ್ಲೋ ಆಗಿರ್ತೈತೆ. ಅಂದರೆ ಎಲ್ಲಿ ಕಾನ್ಸೆಪ್ಟ್ ಫೇಸು, ಡೆಫಿನೇಷನ್ ಫೇಸಲ್ಲಿ ಸ್ವಲ್ಪ ಸ್ಲೋಪ್ ಇರ್ತೈತೆ. ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಫೇಸು ಮತ್ತು ಇಂಪ್ಲಿಮೆಂಟೇಷನ್ ಫೇಸಲ್ಲಿ ಗ್ರೋತು ಚೆನ್ನಾಗಿರ್ತೈತೆ. ಅವಾಗ ಯಾಕಂದರೆ ಮೆಚುರಿಟಿ ಆಗಿರ್ತೈತೆ ಪ್ರಾಜೆಕ್ಟ್. ಅಂದರೆ ದಿಸ್ ಕರ್ವ್ ಎನೇಬಲ್ಸ್ ದ project manager to ascertain state of health of any project at any point of time. ಅಂದರೆ ಈ ಪರ್ಟಿಕ್ಯುಲರ್ ಕರ್ವ್ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಯಾವ ಸ್ಟೇಜಲ್ಲಿ ಏನು ಆಗ್ತಾ ಇದೆ ಪ್ರಾಜೆಕ್ಟ್ ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕೆ ಒಳ್ಳೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು.